ಈಗ ನಮ್ಮ ಅಭಿಯಾನದ ವರದಿಗೆ ಬರೋಣ ವೀಕ್ಷಕರೇ. ಜನಸಂಖ್ಯೆ ಮಿಂಚಿನ ವೇಗದಲ್ಲಿ ಮುನ್ನುಗ್ತಾ ಇದೆ. ವಾಹನಗಳ ಹೊಗೆ, ಕಾರ್ಖಾನೆಗಳ ವಿಷ ಜನರ ಜೀವ ಹಿಡ್ತಾ ಇದೆ. ದಿನದಿಂದ ದಿನಕ್ಕೂ ಜಾಗತಿಕ ತಾಪಮಾನ ಏರಿಕೆಯಾಗಿ ಉಸಿರಾಡೋ ಗಾಳಿ ಕೂಡ ವಿಷವಾಗ್ಬಿಟ್ಟಿದೆ. ಉಸಿರುಗಟ್ಟಿಸೋ ವಾತಾವರಣ ಇರೋ ಈ ಹೊತ್ತಲ್ಲಿ ಕಾಂಗ್ರೆಸ್ ಸರ್ಕಾರ ಕರುನಾಡ ಆಮ್ಲಜನಕ ಟ್ಯಾಂಕ್ಗಳಿಗೆ ಕೈ ಹಾಕಿದೆ. ಪಾರ್ಕ್ಗಳ 5% ಪ್ರದೇಶವನ್ನ ಅನ್ಯ ಬಳಕೆಗೆ ಅನುವು ಮಾಡಿಕೊಡುವಂತಹ ಮೂಲಕ ಹಸಿರು ಹೊದಿಕೆಗಳಿಗೆ ಕೊಳ್ಳಿ ಇಡೋಕೆ ಮುಂದಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ. ಆ ವರದಿಯನ್ನ ನೋಡಿ ಅದಾದ ಮೇಲೆ ನೀವು ನಮ್ಮ ಜೊತೆಗೆ ಇದೇ ವಿಚಾರವಾಗಿ ಅಭಿಪ್ರಾಯಗಳನ್ನ ಹಂಚ್ಕೋಬಹುದಾಗಿದೆ. ಕರುನಾಡ ಉದ್ಯಾನಗಳಿಗೆ ಎದುರಾಯಿತು ಕಂಟಕ. ಪಾರ್ಕ್ಗಳ ಜಾಗದ ಮೇಲೆ ಕಣ್ಣು ಹಾಕಿದ ಸರ್ಕಾರ. ಕರುನಾಡ ಉದ್ಯಾನಗಳಿಗೆ ಮಹಾಕಂಟಕ ಎದುರಾಗಿ ಬಿಟ್ಟಿದೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ಕಣ್ಣು ರಾಜ್ಯದ ಪಾರ್ಕ್ಗಳ ಮೇಲೆ ಬಿದ್ದಿದೆ. ಪಾರ್ಕ್ಗಳ 5% ಜಾಗವನ್ನ ಮಾರಾಟ ಮಾಡೋಕೆ ಮುಂದಾಗಿದೆ. ಇದಕ್ಕಾಗಿಯೇ ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆ ಕಾಯ್ದೆಗೆ ತಿದ್ದುಪಡಿ ತಂದಿದೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಅಂಗೀಕಾರವೂ ಕೂಡ ಆಗಿದೆ. ಈ ಒಂದು ಕಾಯ್ದೆ ತಂದ್ರೆ ಪರಿಸರಕ್ಕೆ ತುಂಬಾ ಡ್ಯಾಮೇಜ್ ಆಗುತ್ತೆ ಅಂತ ಈಗ ಆಕ್ರೋಶ ಕೇಳಿ ಬಂದಿದೆ. ಯಾಕಂದ್ರೆ ಲಾಲ್ಬಾಗ್ ಅಲ್ಲಿ ಒಂದ್ ಕಡೆ ಟನಲ್ ಯೋಜನೆ ಸಹ ಈಗ ಸರ್ಕಾರ ಮಾಡಲು ಮುಂದಾಗಿದ್ದಾರೆ. ಈ ಟನಲ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಯಾಕಂದ್ರೆ ಲಾಲ್ಬಾಗ್ ಅಲ್ಲಿ ಟನಲ್ ಯೋಜನೆ ಆಯ್ತಂದ್ರೆ ಸುಮಾರು ಒಂದು 6 ರಿಂದ 7 ಎಕರೆ ಈ ಒಂದು ಪ್ರದೇಶದಲ್ಲಿ ಟನಲ್ ಯೋಜನೆ ಈಗ ಆಗ್ಲಿಕ್ಕೆ ಈಗ ಸರ್ಕಾರ ಮಾಡೋಕೆ ಮುಂದಾಗಿದೆ. ಸಿಎಂ ಡಿಕೆಶಿ ಸರ್ಕಾರ ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡೋಕೆ ಹೊರಟಿದೆ. ಟ್ರಾಫಿಕ್ ಸಮಸ್ಯೆ ತಪ್ಪಿಸಲು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸುರಂಗ ಮಾರ್ಗ ನಿರ್ಮಿಸಲು ಮುಂದಾಗಿದೆ. ಇದಕ್ಕಾಗಿ ಲಾಲ್ಬಾಗ್ ಒಡಲಿಗೆ ಕೈ ಹಾಕೋಕೆ ಚಿಂತಿಸಿದ್ದ ಸರ್ಕಾರ ಇದೀಗ ಇಡೀ ರಾಜ್ಯದ ಪಾರ್ಕ್ಗಳ ಮೇಲೆ ಕಣ್ಣು ಹಾಕಿದೆ. ರಾಜ್ಯದ ಅಷ್ಟು ಪಾರ್ಕ್ಗಳ 5% ಜಾಗವನ್ನ ಕಬ್ಜಾ ಮಾಡೋಕೆ ಹೊರಟಿದೆ. ಅಷ್ಟಕ್ಕೂ ಸರ್ಕಾರ ತಂದಿರುವಂತಹ ಈ ಹೊಸ ಮಸೂದೆಯಲ್ಲಿ ಏನಿದೆ ಅಂತ ನೋಡೋಣ. ಹಸಿರು ಹೊದಿಕೆಗೆ ಕಂಟಕ. ಈ ಮಸೂದೆಯ ಪ್ರಕಾರ ಯಾವುದೇ ಉದ್ಯಾನ ಅಥವಾ ಪಾರ್ಕ್ನ ಒಟ್ಟು ವಿಸ್ತೀರ್ಣದ 5% ಜಾಗವನ್ನ ಸರ್ಕಾರ ಬಳಸಿಕೊಳ್ಳಬಹುದು. ಮೂಲಸೌಕರ್ಯ ಅಥವಾ ಸಾರ್ವಜನಿಕ ಉಪಯೋಗಿಸುವಂತಹ ಯೋಜನೆಗಳಿಗೆ ಬಳಸಬಹುದು. ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ ಈ ಜಾಗವನ್ನ ಮಾರಾಟ, ಗುತ್ತಿಗೆ, ಉಡುಗೊರೆ ವಿನಿಮಯ ಅಥವಾ ಅಡಮಾನದ ಮೂಲಕ ಹಸ್ತಾಂತರಿಸಬಹುದು. ಸರ್ಕಾರಿ ಇಲಾಖೆಗಳು, ಶಾಸನಬದ್ಧ ಪ್ರಾಧಿಕಾರಗಳು, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಅಥವಾ ಸ್ಥಳೀಯ ಸಂಸ್ಥೆಗಳು ಈ ಜಾಗವನ್ನ ಬಳಸಬಹುದು. ಇನ್ನು ಸರ್ಕಾರ ತಂದಿರುವಂತಹ ಈ ಮಸೂದೆಯಿಂದ ಎದುರಾಗುವ ಅಪಾಯಗಳೇನು ಅಂತ ನೋಡೋದಾದ್ರೆ, ಮಸೂದೆಯಿಂದ ಅಪಾಯವೇನು? ಸರ್ಕಾರ ತಂದಿರುವಂತಹ ಮಸೂದೆಯಿಂದ ರಾಜ್ಯದ ಪಾರ್ಕ್ಗಳಲ್ಲಿನ 5% ಜಾಗ ಕಂಡವರ ಪಾಲಾಗಲಿದೆ. ಆಮ್ಲಜನಕ ಉತ್ಪಾದನೆ ಆಗುವ ಜಾಗದಲ್ಲಿ ಮಾಲ್ಗಳು ತಲೆ ಎತ್ತಲಿವೆ. ಅಷ್ಟೇ ಅಲ್ಲ, ಉದ್ಯಾನದ ಹಸಿರು ಪ್ರದೇಶ, ಆಟದ ಮೈದಾನಕ್ಕೆ ಧಕ್ಕೆ ಉಂಟಾಗಲಿದೆ. ಉದ್ಯಾನಗಳಲ್ಲಿನ ಮರಗಳಿಗೆ ಕೊಡಲಿ ಏಟು ಬೀಳಲಿದೆ. ಪಾರ್ಕ್ಗಳಲ್ಲಿನ ಸಸ್ಯವರ್ಗಕ್ಕೂ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಲಿದೆ. ಪಾರ್ಕ್ನಲ್ಲಿ ಕಾಂಕ್ರೀಟ್ ಹೆಚ್ಚಳವಾಗಿ ನೆಲದಲ್ಲಿ ಮಳೆ ನೀರು ಇಂಗುವ ಪ್ರಮಾಣ ಕುಸಿತವಾಗಲಿದೆ. ಮರಗಳಿಲ್ಲದೆ ತಾಪಮಾನ ಏರಿಕೆಯಾಗಲಿದೆ. ನಗರವನ್ನ ತಂಪಾಗಿಸುವ ನೈಸರ್ಗಿಕ ವ್ಯವಸ್ಥೆಗೆ ಧಕ್ಕೆಯಾಗಲಿದೆ. ಗಾಳಿಯ ಗುಣಮಟ್ಟದ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಇನ್ನು ಪಾರ್ಕ್ಗಳಲ್ಲಿ ಆಟದ ಮೈದಾನವು ಕಡಿಮೆಯಾಗಿ ಮಕ್ಕಳಿಗೆ ತೊಂದರೆಯಾಗಲಿದೆ. ವಾಕ್ ಮಾಡುವಂತಹ ಜನರಿಗೆ ಸಮಸ್ಯೆಯಾಗಲಿದೆ. ಸರ್ಕಾರದ ಈ ಆಘಾತಕಾರಿ ನಡೆಗೆ ವಿಪಕ್ಷಗಳು ಕೆಂಡಕಾರಿವೆ. ಇದರ ಹಿಂದೆ ರಿಯಲ್ ಎಸ್ಟೇಟ್ ಹುನ್ನಾರ ಇದೆ ಅಂತ ದೋಸ್ತಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಬಿಲ್ಲು ಬೆಂಗಳೂರು ಜನತೆಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪಾರ್ಕ್ ಇದೆಯೋ ಅದಕ್ಕೆಲ್ಲ ನಗರ ಪ್ರದೇಶಗಳಲ್ಲಿ ಅದಕ್ಕೆ ವಿರೋಧ. ಜನ ರೊಚ್ಚಿಗೆ ಹೇಳಬೇಕು. ಈಗಾಗಲೇ ನೈಸ್ ಟೋಲ್ ಬಗ್ಗೆನೂ ಜನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರ ರೋಲ್ ಕಾಲ್ ಸರ್ಕಾರ. ಇವತ್ತು ಇರ್ತಕ್ಕಂಥ ಕೆಲವು ಭಾಗದಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು, ಆಟದ ಮೈದಾನಗಳನ್ನು ಸಹ 5% ವಾಪಸ್ ಪಡೆದು ಬೇಕಾದಂತವರಿಗೆ ಕೊಡ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ನಿಮ್ಮ ಮನೆ ಮುಂದೆ ಕಾರ್ ನಿಲ್ಸಕ್ ಹೋದ್ರೆ ಅದಕ್ಕೆ ವರ್ಷಕ್ಕೆ 25,000 ರೂಪಾಯಿ ಕಟ್ಟಬೇಕು. ನೀವು 15,000 25,000. ಕೇವಲ ಪ್ರತಿಪಕ್ಷ ನಾಯಕರು ಮಾತ್ರವಲ್ಲ, ಪರಿಸರವಾದಿಗಳು ಕೂಡ ಸರ್ಕಾರದ ಈ ಒಂದು ನಡೆಗೆ ಕೆಂಡಕಾರಿದ್ದಾರೆ. ಎಕ್ಸ್ಪರ್ಟ್ ಕಮಿಟಿ ರಚಿಸುವಂತೆ ಪರಿಸರ ತಜ್ಞ ಜೋಸೆಫ್ ಹೂವರ್ ಆಗ್ರಹಿಸಿದ್ರೆ ಇದು ವಿನಾಶಕ್ಕೆ ದಾರಿ ಅಂತ ಲಾಲ್ಬಾಗ್ ವಾಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕಿಡಿಕಾರಿದ್ದಾರೆ. ಮುಂಚೆನೆ ಬೆಂಗಳೂರು ಉದುರ್ಕೊಂಡ್ಬಿಟ್ಟಿದೆ. ಎನ್ವೈರನ್ಮೆಂಟ್ಲಿ ಡೆಡ್ ಸಿಟಿ. ಕೆರೆಗಳಿದ್ದು ಹೋಯ್ತು. 93%ಗಿನ ಮೇಲೆ ಮರಗಳು ಹೋಗಿದೆ. ಗ್ರೀನ್ ಕವರ್. ಪಾರ್ಕ್ ಇರೋದು ಒಂದು 2, 3, 4 ಕೈಯಾಗಿ ಎಣಿಸ್ಕೋಬಹುದು. ಆ ಪಾರ್ಕ್ಗಳನ್ನ ಹಾಳು ಮಾಡೋದು ಸರಿ ಇಲ್ಲ. ಆ ತರ ಡಿಸಿಷನ್ ತಗೊಂಡಿರೋದು ಯಾಕೋ ನಮಗೆ ಸರಿ ಹೋಗ್ತಿಲ್ಲ. ನಾವು ಸರ್ಕಾರಕ್ಕೆ ಕೇಳೋದು, ದಯವಿಟ್ಟು ಈ ತರ ಡಿಸಿಷನ್ಸ್ ದಯವಿಟ್ಟು ಎಕ್ಸ್ಪರ್ಟ್ ಕಮಿಟೀಸ್ ಕರೆಸಿ ಮಾತಾಡಿ
ಇಷ್ಟೆಲ್ಲ ಆಕ್ರೋಶ ವಿರೋಧ ವ್ಯಕ್ತವಾದರೂ ಸಹ ಕಾಂಗ್ರೆಸ್ ನಾಯಕರು ಮಾತ್ರ ಎಂದಿನಂತೆ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಉಪಯೋಗಕ್ಕಾಗುವ ಈಗ ಫಾರ್ ಎಕ್ಸಾಂಪಲ್ ಯಾವುದು ಬಸ್ ಸ್ಟ್ಯಾಂಡ್, ರೋಡ್, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಮಾಡಕ್ಕೆ ಅವ್ರಿಗೆ ಇನ್ವಾಲ್ವ್ ಆಗಬೇಕು. ಔಟ್ ಗೌರ್ಮೆಂಟ್ ಪರ್ಪಸ್, ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಆಗಬೇಕು, ಅವ್ರಿಗೆ ಉಪಯೋಗ ಆಗಬೇಕು. ಸಿಟಿ ಬೆಳೀತಾ ಇದೆ, ಅಲ್ಲಿ ಕೆಲವು ಕಡೆ ನಮ್ಗೆ ಅವಶ್ಯಕತೆ ಇರತಕ್ಕಂಥ ಮೆಟ್ರೋ ಸ್ಟೇಷನ್ಸ್ ಬೇಕಾಗ್ತದೆ. ಅದನ್ನು ಕೂಡ ನಾವು ಅಟ್ಲೀಸ್ಟ್ ಅಕ್ವೈರ್ ಮಾಡಬೇಕು, ಇಲ್ಲಾಂದ್ರೆ ಇದ್ದಿದ್ದು ಯುಟಿಲೈಸ್ ಮಾಡಬೇಕು ಅಂತ ಒಂದು ರೀತಿಯಿಂದ ಮಾಡ್ತಾ ಇದ್ದೀವಿ. ಉದ್ಯಾನವನದ 5% ಜಾಗ ಬಳಕೆಯ ಸಮರ ಇದೀಗ ರಾಜ್ಯಪಾಲರ ಅಂಗಳವನ್ನು ತಲುಪಿದೆ. ಗವರ್ನರ್ ಗೆಹ್ಲೋಟ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರವನ್ನು ಬರೆದಿದ್ದು ರಾಜ್ಯ ಸರ್ಕಾರ ಪಾರ್ಕ್ ಅಭಿವೃದ್ಧಿ ಹೆಸರಲ್ಲಿ ಸ್ವರೂಪವನ್ನೇ ಬದಲಿಸಲು ಹೊರಟಿದೆ ಅಂತ ಆರೋಪಿಸಿದ್ದು, ಈ ಪ್ರತಿಗಾಮಿ ಮತ್ತು ಕಠಿಣ ಕಾನೂನಿಗೆ ಒಪ್ಪಿಗೆ ನೀಡದಂತೆ ಮನವಿ ಮಾಡಿಕೊಂಡಿದ್ದಾರೆ. ಬಿಜೆಪಿ, ಜೆಡಿಎಸ್ ಮಾತ್ರವಲ್ಲ, ಸಿಲಿಕಾನ್ ಸಿಟಿ ಜನರು ಕೂಡ ಪಾರ್ಕ್ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿಯನ್ನ ವಿರೋಧಿಸಿದ್ದು ರಾಜ್ಯಪಾಲರ ನಡೆ ಕುತೂಹಲ ಮೂಡಿಸಿದೆ.